ಗಿರಿನಗರ ಪೊಲೀಸರು ಮನೆ ಕೆಲಸದ ಆಕೆಯಿಂದ ಚಿನ್ನಾಭರಣ ಮತ್ತು ನಗದು ಕಳುವಾಗಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ಇದರಿಂದ ಒಟ್ಟು ಸುಮಾರು 48.62 ಗ್ರಾಂ ಚಿನ್ನಾಭರಣಗಳು ಮತ್ತು 3.86 ಲಕ್ಷ ನಗದು ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಆಗಿರತಕ್ಕಂಥದ್ದು ಗಿರಿನಗರ ಭಾಗದಲ್ಲಿ ಮೇ ತಿಂಗಳಲ್ಲಿ 8ನೇ ತಾರೀಕು ಪ್ರಕರಣ ದಾಖಲಾಗಿರುತ್ತದೆ. ಅವರು 5ನೇ ತಾರೀಕು ಏಪ್ರಿಲ್ನಂದು ರಾತ್ರಿ ಚಿನ್ನಾಭರಣಗಳನ್ನು ಕೊಠಡಿಯ ಒಂದು ಬೀರಿನಲ್ಲಿ ಇಟ್ಟಿರತಕ್ಕಂಥದ್ದು. ನಂತರ 8ನೇ ತಾರೀಕು ಬೆಳಗ್ಗೆ ಆ ಬೀರನ್ನು ತೆಗೆದು ನೋಡಿದಾಗ ಅದರಲ್ಲಿ ಚಿನ್ನಾಭರಣಗಳು ಇಲ್ಲದೇ ಇರತಕ್ಕಂಥದ್ದು ಕಂಡುಬರ್ತದೆ. ಇದರ ಬಗ್ಗೆ ಅವರು ಪ್ರಕರಣವನ್ನು ದಾಖಲಿಸಿದ್ದು, ಅದಾದ ನಂತರದಲ್ಲಿ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಆ ಮನೆ ಕೆಲಸದ ಆಕೆ ಏನಿದ್ಲು ಆಕೆಯನ್ನು ಪತ್ತೆ ಹಚ್ಚಿ ಆಕೆಯಿಂದ ಈ ಎಲ್ಲ ಚಿನ್ನಾಭರಣಗಳನ್ನು ಆಕೆಯಿಂದ ರಿಕವರಿ ಮಾಡಿರ್ತಕ್ಕಂಥದ್ದು ಕಂಡುಬರ್ತದೆ. ಈ ಆರೋಪಿ ಏನಿದ್ದಾಳೆ ಈಕೆ ಈ ಹಿಂದೆಯೂ ಕೂಡ 2014ರಲ್ಲಿ ಚನ್ನಮ್ಮನಕೆರೆ ಅಚ್ಚುಕೊಟ್ಟು ಪ್ರದೇಶದಲ್ಲಿ ಇದೇ ರೀತಿಯ ಒಂದು ಮನೆ ಕಳ್ಳತನ ಅಂದರೆ ಈ ರೀತಿ ಸರ್ವೆಂಟ್ ಥೆಫ್ಟ್ ಮಾಡಿರ್ತಕ್ಕಂಥದ್ದು ಕಂಡುಬರ್ತದೆ. ಇದು 2ನೇ ಬಾರಿಗೆ ಆಕೆ ಈ ರೀತಿ ಕಳ್ಳತನ ಮಾಡಿರ್ತಕ್ಕಂಥದ್ದು.